ಪೊಲೀಸರಿಗೆ ಕರುಣೆ ಇಲ್ಲ ಅಂತ ಅಂದವರಾದರೂ ಯಾರೀ? ಮಾನವೀಯತೆಯ ಪಾಠ ಹೇಳ್ಕೊಡೋ ಪೊಲೀಸರ ಕೆಲಸ ಒಂದ್ಸಲ ಇಲ್ಲಿ ನೋಡಿ. ಮಳೆಯಲ್ಲಿ ವಿಕಲಚೇತನನೊಬ್ಬನ ಸಹಾಯಕ್ಕೆ ಪೊಲೀಸ್ ಅಧಿಕಾರಿ ಬಂದಿದ್ದಾರೆ. ರಸ್ತೆ ದಾಟೋಕೆ ಮಳೆಯಲ್ಲಿ ಒದ್ದಾಡ್ತಾ ಇದ್ದಂತಹ ವಿಶೇಷ ಚೇತನ ವ್ಯಕ್ತಿ. ಇನ್ನು ಪೊಲೀಸರಿಗೆ ಕರುಣೆನೇ ಇಲ್ಲ ಅಂತ ಅಂದವರಾದರೂ ಯಾರು? ಮಾನವೀಯತೆಯ ಪಾಠ ಹೇಳ್ಕೊಡೋ ಪೊಲೀಸರು ಅವರು ಮಾಡುವಂತಹ ಕೆಲಸವನ್ನು ಒಂದ್ಸಲ ಇಲ್ಲಿ ನೋಡಿ ನೀವು. ಮಳೆಯಲ್ಲಿ ವಿಕಲಚೇತನನೊಬ್ಬನ ಸಹಾಯಕ್ಕೆ ಪೊಲೀಸ್ ಅಧಿಕಾರಿ ಬಂದಿದ್ದಾರೆ. ರಸ್ತೆ ದಾಟೋಕೆ ಮಳೆಯಲ್ಲಿ ಒದ್ದಾಡ್ತಾ ಇದ್ದಂತಹ ವಿಶೇಷ ಚೇತನ ವ್ಯಕ್ತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ರಸ್ತೆಯನ್ನು ದಾಟಿಸಿದ್ದಾರೆ ಟ್ರಾಫಿಕ್ ಪೊಲೀಸ್ ಅನಿಲ್. ಬ್ಯಾಟರಾಯನಪುರ ಟ್ರಾಫಿಕ್ ಪೊಲೀಸರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಸೊ ನಾರ್ಮಲಾಗಿ ಪೊಲೀಸರಂದರೆ ಯಾವಾಗಲೂ ಏನೋ ಒಂದು ಹೇಳ್ತಾ ಇರ್ತಾರೆ, ಅವರಿಗೆ ಮಾನವೀಯತೆಯೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಇವತ್ತು ಬ್ಯಾಟರಾಯನಪುರದಲ್ಲಿ ಒಬ್ಬ ವಿಕಲಚೇತನ ವಿಶೇಷ ಚೇತನ ರಸ್ತೆ ದಾಟುವುದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅನಿಲ್ ಎನ್ನುವಂತಹ ಟ್ರಾಫಿಕ್ ಪೊಲೀಸರು ಆತನನ್ನು ಹೆಗಲ ಮೇಲೆ ಹೊತ್ತುಕೊಂಡು ರಸ್ತೆಯನ್ನು ದಾಟಿಸಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇದು ಪೊಲೀಸರ ಮಾನವೀಯತೆಯನ್ನು ಮರೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ನಾವು ಕೇಳ್ತಾ ಇರ್ತೀವಿ, ಪೊಲೀಸರ ಮೇಲೆ ಆರೋಪ ಮಾಡೋದಾಗಿರಲಿ, ಪೊಲೀಸರ ಮೇಲೆ ಮಾತನಾಡೋದು, ಕಿಡಿಕಾರೋದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀವಿ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಇಂತಹ ಮಾನವೀಯತೆ ಇರುವಂತಹ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ, ಅವರನ್ನು ಯಾರೂ ಗಮನಿಸೋದಿಲ್ಲ. ಸೊ ಇದು ಬ್ಯಾಟರಾಯನಪುರದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ರಸ್ತೆ ದಾಟೋದಕ್ಕೆ ವಿಕಲಚೇತನ ಸಾಕಷ್ಟು ಹರಸಾಹಸವನ್ನು ಪಡ್ತಾಯಿದ್ರು, ಒದ್ದಾಟವನ್ನು ಪಡ್ತಾಯಿದ್ರು. ಆ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ಅನಿಲ್ ಎನ್ನುವಂತಹ ವ್ಯಕ್ತಿ ಆ ವಿಕಲಚೇತನನ್ನು ಹೆಗಲ ಮೇಲೆ ಹೊತ್ತುಕೊಂಡು ರಸ್ತೆಯನ್ನು ದಾಟಿಸಿದ್ದಾರೆ, ಮಾನವೀಯತೆಯನ್ನು ಮೆರೆದಿದ್ದಾರೆ. ಜಾನ್ಮರ್ಗಿ ಡಿವಿಷನ್ ಅಲ್ಲಿ ಮೂಮೆಂಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ರಿಸೀವ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಾದ್ರು ವೆಹಿಕಲ್ಸ್ ಅದು ನಾವು ಫೋನ್ ಮಾಡ್ತಾ ಇದ್ದೀವಿ. ಜಾನ್ಮರ್ಗಿ